ಚೆನ್ನಮ್ಮನವರು ಮತ್ತು ದೇವೇಗೌಡರು ಮೊದಲಿಂದಲೂ ಕೂಡ ನಿಮ್ಮ ಕುಟುಂಬ ದೇವಿ ಭಕ್ತರು. ತಾಯಿಯವರಿಗೆ ಹೇಗಿತ್ತು ಅನುಭವ? ಯಾಕಂದರೆ ಸಹಜವಾಗಿ ಅವರು ಮೊದಲಿಂದಲೂ ಕೂಡ ನಾವೇ ಗಮನಿಸಿದ್ದಂಗೆ ಅವರಿಗೆ ಭಕ್ತಿ ಜಾಸ್ತಿ. ನೀವು CM ಆಗಿದ್ದಾಗಲೂ ಕೂಡ, ಅವರು ಪ್ರಧಾನಿ ಆಗಿದ್ದಾಗಲೂ ಕೂಡ ಕೈಯಲ್ಲಿ ಕುಂಕುಮಾರಷ್ಟು ನಡ್ಕೊಂಡು ರಾಷ್ಟ್ರಪತಿ ಭವನದ ಪ್ರಧಾನಿ ಕಚೇರಿ ಅಶ್ವತ್ಥ ಕಟ್ಟೆಗೂ ಪೂಜೆ ಮಾಡಿದವರು. ಅವರು ಏನು ಹೇಳ್ತಾ ಇದ್ರು? ಅವರು ಇವತ್ತು ಅವರ ಆರೋಗ್ಯದ ಸಮಸ್ಯೆಗಳಿದ್ದು ಅವರಿಗೆ ನಡಿಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಸಹ ಬರಲೇಬೇಕು, ನಾನು ರಾಮನ ದರ್ಶನ ಪಡಿಲೇಬೇಕು ಅಂತಕ್ಕಂಥ ಒಂದು ಶ್ರಮಪಟ್ಟು ಇಲ್ಲೇನು ಬಂದಿದ್ದಾರೆ. ಅವರಿಗೆ 4-5 ಗಂಟೆಯಲ್ಲಿ ಕೂತಾಗಲೂ ಯಾವ ಸಮಯದಲ್ಲಿ ನಾವು ರಾಮನ ಒಂದು ಮೂರ್ತಿ ದರ್ಶನ ಪಡಿಬೋದು ಅಂತಕ್ಕಂಥ ಒಂದು 100 ಬಾರಿ ಕೇಳಿದ್ರು ಅವ್ರಿಗೆ. ಯಾಕೆಂದರೆ ಅವರ ಮನಸ್ಸು ರಾಮನ ಒಂದು ದರ್ಶನ ಪಡೀತಕ್ಕಂಥ ನಿಟ್ಟಿನಲ್ಲಿ ಅವರ ಮನಸ್ಸಿದ್ದಂತಕ್ಕಂಥ ನಾನೇನು ಗಮನಿಸಿದೆ. ಇವತ್ತು ಅವರು ಅತ್ಯಂತ ಸಂತೋಷವಾಗಿ ಅವರಿಗೆ ಆರೋಗ್ಯದ ಸಮಸ್ಯೆಗಳ ನಡುವೆ ನಡೀಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರು. ವೀಲ್ ಚೇರ್ನಲ್ಲಿ ಬಂದು ದೇವರ ದರ್ಶನ ಪಡೀತಕ್ಕಂಥದ್ದೇನಿದೆ ಅದು ಅವರಲ್ಲಿ ಅವರ ಹುಟ್ಟುಗುಣ, ದೇವರಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿ. ತಂದೆ ತಾಯಿದ್ರು ಅವರಿಬ್ಬರಲ್ಲೂ ಸಹ, ನಮ್ಮ ತಂದೆಯವರು ಅಷ್ಟೇ, ತಾಯಿನೂ ಅಷ್ಟೇ, ದೇವರನ್ನು ನಂಬಿ ಪ್ರತಿನಿತ್ಯ ದೇವರ ಒಂದು ಸ್ತೋತ್ರಗಳನ್ನು ನೀಡೋದ್ರ ಮುಖಾಂತರ ಅವ್ರ ದಿನಚರಿಯನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಬಹುಶಃ ನಮ್ಮೆಲ್ಲರಿಗಿಂತ ಅತ್ಯಂತ ಸಂತೋಷ ಮತ್ತು ಆ ದೇವರಲ್ಲಿರ್ತಕ್ಕಂಥ ಭಕ್ತಿಯ ಪ್ರದರ್ಶನ ನಾನು ಅವರಲ್ಲಿ ಕಂಡಿದ್ದೇನೆ. ಚೆನ್ನಮ್ಮನವರು ಮತ್ತು ದೇವೇಗೌಡರು ಮೊದಲಿಂದಲೂ ಕೂಡ ನಿಮ್ಮ ಕುಟುಂಬ ದೇವಿ ಭಕ್ತರು. ತಾಯಿಯವರಿಗೆ ಹೇಗಿತ್ತು ಅನುಭವ? ಯಾಕಂದರೆ ಸಹಜವಾಗಿ ಅವರು ಮೊದಲಿಂದಲೂ ಕೂಡ ನಾವೇ ಗಮನಿಸಿದ್ದಂಗೆ ಅವರಿಗೆ ಭಕ್ತಿ ಜಾಸ್ತಿ. ನೀವು CM ಆಗಿದ್ದಾಗಲೂ ಕೂಡ, ಅವರು ಪ್ರಧಾನಿ ಆಗಿದ್ದಾಗಲೂ ಕೂಡ ಕೈಯಲ್ಲಿ ಕುಂಕುಮಾರಷ್ಟು ನಡ್ಕೊಂಡು ರಾಷ್ಟ್ರಪತಿ ಭವನದ ಪ್ರಧಾನಿ ಕಚೇರಿ ಅಶ್ವತ್ಥ ಕಟ್ಟೆಗೂ ಪೂಜೆ ಮಾಡಿದವರು. ಅವರು ಏನು ಹೇಳ್ತಾ ಇದ್ರು? ಅವರು ಇವತ್ತು ಅವರ ಆರೋಗ್ಯದ ಸಮಸ್ಯೆಗಳಿದ್ದು ಅವರಿಗೆ ನಡಿಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಸಹ ಬರಲೇಬೇಕು, ನಾನು ರಾಮನ ದರ್ಶನ ಪಡಿಲೇಬೇಕು ಅಂತಕ್ಕಂಥ ಒಂದು ಶ್ರಮಪಟ್ಟು ಇಲ್ಲೇನು ಬಂದಿದ್ದಾರೆ. ಅವರಿಗೆ 4-5 ಗಂಟೆಯಲ್ಲಿ ಕೂತಾಗಲೂ ಯಾವ ಸಮಯದಲ್ಲಿ ನಾವು ರಾಮನ ಒಂದು ಮೂರ್ತಿ ದರ್ಶನ ಪಡಿಬೋದು ಅಂತಕ್ಕಂಥ ಒಂದು 100 ಬಾರಿ ಕೇಳಿದ್ರು ಅವ್ರಿಗೆ. ಯಾಕೆಂದರೆ ಅವರ ಮನಸ್ಸು ರಾಮನ ಒಂದು ದರ್ಶನ ಪಡೀತಕ್ಕಂಥ ನಿಟ್ಟಿನಲ್ಲಿ ಅವರ ಮನಸ್ಸಿದ್ದಂತಕ್ಕಂಥ ನಾನೇನು ಗಮನಿಸಿದೆ. ಇವತ್ತು ಅವರು ಅತ್ಯಂತ ಸಂತೋಷವಾಗಿ ಅವರಿಗೆ ಆರೋಗ್ಯದ ಸಮಸ್ಯೆಗಳ ನಡುವೆ ನಡೀಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರು. ವೀಲ್ ಚೇರ್ನಲ್ಲಿ ಬಂದು ದೇವರ ದರ್ಶನ ಪಡೀತಕ್ಕಂಥದ್ದೇನಿದೆ ಅದು ಅವರಲ್ಲಿ ಅವರ ಹುಟ್ಟುಗುಣ, ದೇವರಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿ. ತಂದೆ ತಾಯಿದ್ರು ಅವರಿಬ್ಬರಲ್ಲೂ ಸಹ, ನಮ್ಮ ತಂದೆಯವರು ಅಷ್ಟೇ, ತಾಯಿನೂ ಅಷ್ಟೇ, ದೇವರನ್ನು ನಂಬಿ ಪ್ರತಿನಿತ್ಯ ದೇವರ ಒಂದು ಸ್ತೋತ್ರಗಳನ್ನು ನೀಡೋದ್ರ ಮುಖಾಂತರ ಅವ್ರ ದಿನಚರಿಯನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಬಹುಶಃ ನಮ್ಮೆಲ್ಲರಿಗಿಂತ ಅತ್ಯಂತ ಸಂತೋಷ ಮತ್ತು ಆ ದೇವರಲ್ಲಿರ್ತಕ್ಕಂಥ ಭಕ್ತಿಯ ಪ್ರದರ್ಶನ ನಾನು ಅವರಲ್ಲಿ ಕಂಡಿದ್ದೇನೆ.